ಹಲೋ ಸ್ನೇಹಿತರೆ, ಇವತ್ತು ಕೆಮ್ಮು, ಶೀತ, ಇದು ನೆಗಡಿಗೆ ಮತ್ತು ಜ್ವರಕ್ಕೆ ಎಲ್ಲದಕ್ಕೂ ಇದು ಮನೆಯಲ್ಲಿ ಹಳೆಯ ಕಾಲದ ಪದ್ಧತಿಯಲ್ಲಿ ನಾವು ಯಾವ ಥರ ಪೌಡ್ರ್ ಮಾಡ್ಕೊತಾ ಇದ್ವಿ ಅನ್ನೋದು ನಮ್ಮ ಅಜ್ಜಿ ಕಾಲದಿಂದ ಬಂದಿರೋ ಅಂಥ ಒಂದು ಇದು ರೆಮಿಡಿನ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಖಂಡಿತ ಮಾಡಿ ಇಟ್ಕೊಳ್ಳೇಬೇಕು. ಇದು ನಾವು ಎಲ್ಲ ಚೆನ್ನಾಗಿ ಅನುಭವದಿಂದ ಹೇಳ್ತಾ ಇದ್ದೀವಿ. ಇದನ್ನೆಲ್ಲ ಮಾಡಿಕೊಂಡು ತುಂಬ ಒಳ್ಳೆಯದು. ಈಗ ನಾವು ಇದಕ್ಕೆಲ್ಲ ಏನೇನು ಬೇಕು ಅಂತ ನೋಡ್ಕೊಂಡು ಬಂದುಬಿಡೋಣ. ಒಣಶುಂಠಿ ಎಲ್ಲ ತೋರಿಸ್ತಿರೋದೆಲ್ಲ 25 ಗ್ರಾಮು, ಕಾಳು ಮೆಣಸು, ಒಣಶುಂಠಿ, ಲವಂಗ, ಕೆಂಪು ಸಕ್ಕರೆ ಒಂದು 50 ಗ್ರಾಮು. ಇನ್ನು ಮಿಕ್ಕಿದೆಲ್ಲನೂ 25 ಗ್ರಾಮ್ ತಗೋಬೇಕಾಗತ್ತೆ. ಇದನ್ನೆಲ್ಲ ನಾವು ಒಂದೊಂದೇ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ಸದ್ಯಕ್ಕೆ ಫಸ್ಟು ನಾವು ಕಾಳು ಮೆಣಸು ಒಂದು 25 ಗ್ರಾಮ್ ಹಾಕ್ಕೊಳ್ಳೋಣ. ಡ್ರೈ ರೋಸ್ಟ್ ಎಲ್ಲ ಚಟಪಟ ಅಂತ ಸಿಡಿಯೋ ತನಕ ನಾವು ಹುರ್ಕೋಬೇಕಾಗತ್ತೆ. ಇದನ್ನು ಕಾಳು ಮೆಣಸು 25 ಗ್ರಾಮು ಎಲ್ಲ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು. ಇದಕ್ಕೆ ಯಾವಾಗಲೇ ಚೆನ್ನಾಗಿರೋದು. ಇದು ಸಣ್ಣ ಮಕ್ಕಳಿಗೆಲ್ಲ ಚಿಟಿಕೆ ಅಷ್ಟು ಕೊಟ್ಟರೆ ಸಾಕು. ದೊಡ್ಡವರಿಗೆಲ್ಲ ಒಂದು 1/4 ಟೀ ಸ್ಪೂನು ಒಂದು ಜೇನುತುಪ್ಪದಲ್ಲಿ ನಾವು ತಗೊಂಡ್ರೆ ತುಂಬ ಚೆನ್ನಾಗಿ ಒಂದು 2 ನಿಮಿಷಕ್ಕೆ ಗಂಟ್ಲು ಕೆರೆತ ಎಲ್ಲ ಹೋಗ್ಬಿಡುತ್ತೆ. ನಾವು ಈ ಕೊರೋನಾ ಟೈಮಲ್ಲಂತೂ ಈ ಪೌಡ್ರನ್ನ ಮನೇಲಿ ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀವಿ. ಕೊರೋನಾ ಟೈಮು ಅಂತೇನಿಲ್ಲ, ಸುಮಾರು ಒಂದು 35 ವರ್ಷದಿಂದನೂ ನಾವು ಇದು ಪೌಡ್ರನ್ನ ಮನೇಲಿ ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ. ನಮ್ಗೆ ಈ ಪೌಡ್ರ್ ಯಾವಾಗ ಯೂಸ್ ಆಯಿತು ಅಂದರೆ ಕೊರೋನಾ ಟೈಮಲ್ಲಿ ತುಂಬ ಚೆನ್ನಾಗಿ ಯೂಸ್ ಆಯಿತು. ಎಲ್ಲ ಇದು ಬರ್ದಂಗೆ ನಾವು ತುಂಬ ಬೇಗ ಎಲ್ಲ ಕೆಮ್ಮು, ಕಾಫು ಯಾವುದು ಬರ್ದಂಗೆ ನಾವು ತುಂಬ ಚೆನ್ನಾಗಿ ಇದು ಮಾಡ್ಕೊಂಡು ತಿಂದ್ವಿ, ಎಲ್ಲ ಇದು ಮಾಡ್ಕೊಂಡಿದ್ವಿ. ಇದು ಕೆಲವರಿಗೆಲ್ಲ ಶೇರು ಮಾಡಿದ್ದೀನಿ ನಾನು ಇದನ್ನು ಅವಾಗೆಲ್ಲ. ನೋಡಿ, ಈಗ ಮೆಣಸನ್ನೆಲ್ಲ ಚಟಪಟ ಅಂತ ಹುರ್ಕೊಂಡು ಡ್ರೈ ರೋಸ್ಟ್ ಆಗೋವರೆಗೂ ಹುರ್ಕೊಳ್ಬೇಕು. ಎಲ್ಲ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಮೆಣಸು ಮತ್ತು ನೋಡ್ರಿ ಹಂಗೆ ಸಿಡಿತಾ ಇದೆ. ಈ ಥರ ನಾವು ಸಿಡಿದು ಚೆನ್ನಾಗಿ ಹರಳಾಗಿ ಹುರ್ಕೊಂಡು ಇಟ್ಕೋಬೇಕಾಗತ್ತೆ. ಈಗ ನಾವು ಈಗ ನೆಕ್ಸ್ಟು ಮೆಣಸು ಆಗಿದ ತಕ್ಷಣ ಲವಂಗ ಹಾಕ್ಕೊಳ್ಳೋಣ. ಲವಂಗ ಎಲ್ಲ ಹಾಕಿ ಇದನ್ನು ತೆಗೆದು ಒಂದೊಂದೇ ತೆಗೆದು ನಾವು ಎತ್ತಿಟ್ಕೋಬೇಕಾಗತ್ತೆ. ಮೆಣಸೆಲ್ಲ ಈಗ ಚೆನ್ನಾಗಿ ಇದಾಗ್ತಾಯಿದೆ, ಸಿಡಿತಾ ಇದೆ. ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ. ನಾವು ಇದನ್ನೆಲ್ಲ ಹುರಿದ್ಬಿಟ್ಟು ನಾವು ಮತ್ತೆ ಎತ್ತಿ ಸೈಡ್ಗೆ ತಣ್ಣಗೆ ಹಾಕಿ ಇಟ್ಕೋಬೇಕಾಗತ್ತೆ ಎಲ್ಲ ಪೂರ್ತಿ. ಲವಂಗನೂ ಅಷ್ಟೇ ಎಲ್ಲ ಒಂದು ಇದ್ರಲ್ಲಿ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಂಬಿಡೋಣ. ನೋಡಿ, ಮೆಣಸೆಲ್ಲ ಚಟಪಟ ಸಿಡಿತಾ ಇದೆ. ಇವಾಗ ಆ ಥರ ಚೆನ್ನಾಗಿ ಹುರ್ಕೋಬೇಕು ನಾವಿದು. ಸಣ್ಣ ಮಕ್ಕಳಿಗೆ ಒಂದು 5 ವರ್ಷದ ಮಕ್ಕಳಿಗೆಲ್ಲ ಒಂದು ಚಿಟಿಕೆ ಅಷ್ಟು ಕೊಟ್ಟರೆ ಸಾಕಾಗುತ್ತೆ. ಇದು ಪೌಡರು ಕೆಮ್ಮೆಲ್ಲ ಬೇಗ ಹೋಗ್ಬಿಡುತ್ತೆ, ಕಫ ಎಲ್ಲ ಬೇಗ ಕ್ಲಿಯರ್ ಆಗುತ್ತೆ. ತುಂಬ ಚೆನ್ನಾಗಿ ಬೇಗ ಇದಾಗತ್ತೆ. ಮಾತ್ರ ಚೆನ್ನಾಗಿ ಹಂಗೆ ಹುರ್ಕೋಬೇಕಾಗತ್ತೆ ನಾವು. ಈಗೆಲ್ಲ ಮೆಣಸು ಹುರ್ಕೊಂಡಾಯ್ತು. ಈಗ ನೆಕ್ಸ್ಟ್ ಲವಂಗ ಹುರ್ಕೊಳ್ಳೋಣ. ಈಗ ಲವಂಗನೂ ಅದೇ ಥರ ಹುರ್ಕೊಳ್ಳೋಣ. 25 ಗ್ರಾಮ್ ಲವಂಗ, ಎಲ್ಲ ಅಷ್ಟೇ 25 ಗ್ರಾಮು ಲವಂಗ, ಮೆಣಸು, ಒಣಶುಂಠಿ ಅಷ್ಟು ಪ್ರತಿಯೊಂದೂ 25 ಗ್ರಾಮ್ ತಗೊಂಡಿರ್ತೀವಿ. ಕೆಂಪು ಸಕ್ಕರೆ ಮಾತ್ರ ಒಂದು 50 ಗ್ರಾಮ್ ತಗೋಬೇಕಾಗತ್ತೆ. ಒಂದು 5 ಗ್ರಾಮಿಂದ ಸ್ವಲ್ಪ ಖಾರ ಜಾಸ್ತಿ ಬೇಡ ಅಂತ ಅನಿಸಿದ್ರೆ ಒಂದು 75 ಗ್ರಾಮೇ ಹಾಕ್ಕೋಬೇಕಾಗತ್ತೆ. ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು. ಇದೆಲ್ಲ ಹಾಕ್ಕೊಂಡು ಈ ಸಣ್ಣದ ಇದರಲ್ಲಿ ಸ್ವಲ್ಪ ಮಿಕ್ಸಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ಒಣಶುಂಠಿನ ಹಾಕ್ಕೊತಾ ಇದ್ದೀನಿ. ಈಗ ಒಣಶುಂಠಿನೂ ಅಷ್ಟೇ, ಅದನ್ನು ಸ್ವಲ್ಪ ಅದು ಹಂಗೆ ಬಿಸಿ ಮಾಡ್ಕೊಳ್ಳೋಣ. ಇದನ್ನೆಲ್ಲ ತಣ್ಣಗಾದ್ಮೇಲೆ ಹುರ್ಕೊಂಡೆಲ್ಲ ಆದಮೇಲೆ ಒಂದು ಒಣಶುಂಠಿ ಮತ್ತು ಕೆಂಪು ಸಕ್ಕರೆ ಇವನ್ನೆಲ್ಲ ನಾವು ಸ್ವಲ್ಪ ದಪ್ಪಗೆ ಬೇರೆ ಕುಟ್ಟಾಣಿಲಿ ಕುಟ್ಕೊಂಡು ಆಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಇಲ್ಲಾಂದರೆ ಮಿಕ್ಸಿ ಬ್ಲೇಡ್ ಹಾಳಾಗ್ಬಿಡುತ್ತೆ. ಇಲ್ಲಾಂದರೆ ಆ ಥರ ನೈಸಿಗೆ ಪೌಡ್ರ್ ಮಾಡಿ ಇಟ್ಕೋಬೇಕಾಗತ್ತೆ ನಾವು. ಈಗ ನೋಡಿ, ಎಲ್ಲ ಹುರಿದಾಯ್ತು. ಈಗ ಇದನ್ನು ಬಿಸಿ ಆಯಿತು. ಈಗ ನಾವೆಲ್ಲ ತಣ್ಣಗಾಗಿದೆ. ಇದನ್ನು ತಣ್ಣಗಾಗಿಬಿಟ್ಟು ಈಗ ನಾವು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಬಂದ್ಬಿಡೋಣ. ತಣ್ಣಗಾದಮೇಲೆ ಇದು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ದಪ್ಪ ನಾವು ಕುಟ್ಟಾಣಿಯಲ್ಲಿ ಕುಟ್ಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇಲ್ಲಾಂದರೆ ಬ್ಲೇಡ್ ಹಾಳಾಗ್ಬಿಡುತ್ತೆ. ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಆಮೇಲೆಲ್ಲ ನಾನು ಕುಟ್ಟಿ ಹಾಕ್ಕೊಂಡು ಇದು ಮಾಡ್ಕೊತೀನಿ. ಇದೆಲ್ಲ ಮಿಕ್ಸಿಗೆ ಹಿಂಗೆ ಹಾಕ್ಕೊಂಡು
ನಾವು ಪೌಡ್ರ್ ಮಾಡ್ಕೊಂಬರಬೇಕು. ಎಲ್ಲ ದಪ್ಪ ದಪ್ಪ ಫಸ್ಟ್ ಒಂದು ಸಲ ಹಾಗೆ ಕುಟ್ಕೊಂಬಿಡೋಣ, ಇಲ್ಲಾಂದರೆ ಆಮೇಲೆ ಹಾಕ್ಕೊಳ್ಳೋಣ. ಈಗ ಕೆಂಪು ಸಕ್ಕರೆನೂ ಇದಕ್ಕೆ ಹಾಕ್ಬಿಡ್ತೀನಿ. ಇವಾಗ ಇದನ್ನು ಅಷ್ಟೇ ಎಲ್ಲ ಸಣ್ಣ ಸಣ್ಣದಾಗಿ ಬೇರೆ ಪುಡಿ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸಿಗೆ ಪೌಡ್ರ್ ಮಾಡ್ಕೊಬೇಕಾಗತ್ತೆ. ಇಲ್ಲಾಂದರೆ ಚೆನ್ನಾಗಾಗೋದಿಲ್ಲ. ನೈಸಿಗೆ ಆಗಬೇಕಿದು. ಈ ಥರ ಪೌಡ್ರ್ ನೈಸಿಗೆ ಆಗೋ ತನಕ ಮಾಡಿಟ್ಕೊಂಡು ನಾರೆಲ್ಲ ಶುಂಠಿ ನಾರೆಲ್ಲ ಇದಾಗಬೇಕದು. ಆ ಥರ ಇನ್ನೂ ನೈಸ್ ಆಗಬೇಕಿದು. ನೈಸ್ ಆಗೋ ತನಕ ಪೌಡ್ರ್ ಮಾಡಿ ಇಟ್ಕೊಂಡು ನಾವು ಇದನ್ನೆಲ್ಲ ಒಂದು ಇಷ್ಟು ಒಂದು ಚಿಟಿಗೆ ಅಷ್ಟು ಸಾಕು, ಒಂದು 1/4 ಟೀ ಸ್ಪೂನಷ್ಟು ಸಾಕು. ನಾವು ಇದನ್ನು ಜೇನುತುಪ್ಪದಲ್ಲಿ ಸೇವನೆ ಮಾಡಬೇಕಾಗತ್ತೆ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಒಂದು 3 ಟೈಮ್ ಸೇವನೆ ಮಾಡಿದ್ರೆ ಸಾಕಿದು. ಕೆಮ್ಮು ಶೀತ ಎಲ್ಲ ಬೇಗ ಹೋಗ್ಬಿಡುತ್ತೆ. ಮಾತ್ರ ಎದೆ ಎಲ್ಲ ಕಡ್ತಾ ಬರುತ್ತಲ್ಲ, ಅದಂತೂ ಬೇಗ ರಿಲೀಫ್ ಆಗಿಬಿಡುತ್ತೆ. ಉಸಿರಾಟದ ಸಮಸ್ಯೆ ಎಲ್ಲ ಬೇಗ ಇದಾಗ್ಬಿಡುತ್ತೆ. ಈ ಥರ ಒಂದು ಸ್ಟೋರ್ ಮಾಡಿಕೊಂಡು ಡಬ್ಬದಲ್ಲಿ ಇಟ್ಕೊಂಡು ನಾವು ಯಾವಾಗ ಬೇಕೋ ಆವಾಗ ಹೊರಗಡೆನೇ ಇಟ್ಕೋಬೋದು. ಫ್ರಿಡ್ಜಲ್ಲಿ ಅಂತ ಏನು ಇಡೋದು ಬೇಕಾಗಿಲ್ಲ. ವರ್ಷಗಟ್ಟಲೆ ಇಟ್ಟರೂ ಸಹ ಈ ಪೌಡ್ರು ಏನೂ ಆಗೋದಿಲ್ಲ. ಇದು ಈ ಥರ ಒಂದು ಸ್ಟೋರ್ ಮಾಡ್ಕೊಂಡು ಯಾವಾಗಲೂ ಒಂದು ರೆಮಿಡಿ ಮನೇಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಿದು. ಖಂಡಿತ ಮಾಡ್ಕೊಳ್ಳಿ, ಪ್ರಯತ್ನ ಮಾಡಿ ಅನ್ನೋದಕ್ಕಿಂತ ಒಂದು ಸ್ಟೋರ್ ಮಾಡಿ ಇಟ್ಕೊಳ್ಳೋದೇ ಒಳ್ಳೆಯದು ಅಂತೀನಿ. ಏನಂತೀರಾ? ಓಕೆ, ಬಾಯ್.